everyone. Let us start with the session number 5 in the Human Values Unit 1. In this, we are all learning about living peacefully, means to be adopted for living peacefully, caring and sharing. So these all are very interesting topics and everyone must know about this. Living peacefully. So what actually it means? So peacefully ಅಂದ್ರೆ ಏನ್ರಿ ಶಾಂತಿಯುತವಾಗಿ ನಾವು ಹೇಗೆ ಲೈಫ್ ಲೀಡ್ ಮಾಡಬೇಕು, ಶಾಂತಿಯುತವಾಗಿ ಸೌಹಾರ್ದಯುತವಾಗಿ ನಾವು ಹೇಗೆ ಲೈಫ್ ಲೀಡ್ ಮಾಡಬೇಕು ಅಂತಂತೇಳಿ ನಾವು ಈ ಟಾಪಿಕ್ ನಲ್ಲಿ ಕಲಿತೀವಿ. To live peacefully, one should start install peace within self. ಹೇಗೆ ಸ್ಟಾರ್ಟ್ ಮಾಡ್ಬೇಕು ನಾವು? ಫಸ್ಟ್ ಶಾಂತಿಯನ್ನು ನಾವೇ ಫಸ್ಟ್ ಅಳವಡಿಸ್ಕೋಬೇಕು. ಇನ್ಸ್ಟಾಲ್ ಪೀಸ್ ವಿತ್ ಇನ್ ಸೆಲ್ಫ್ ಅಂದ್ರೆ ನಮ್ಮಲ್ಲಿ ನಾವು ಫಸ್ಟ್ ಅದನ್ನ ಇಂಪ್ಲಿಮೆಂಟ್ ಮಾಡ್ಕೋಬೇಕು. ಓಕೆ, ದಿಸ್ ಕೈಂಡ್ ಆಫ್ ಅಟಿಟ್ಯೂಡ್ ಶುಡ್ ಬಿಗಿನ್ ಅಟ್ ಹೋಮ್. ಎಲ್ಲಿ ಶುರು ಆಗಬೇಕಿದು? ಫಸ್ಟ್ ಇಟ್ ಶುಡ್ ಸ್ಟಾರ್ಟ್ ಅಟ್ ಹೋಮ್. It is not that we should search for the peace outside. So first we have to be we have to install the peace within ourselves. It takes some time, it requires some practice for that. Then, and it should begin where? From the home. Then one can spread peace to family. So ನಾವು ಶಾಂತಿ ಅಂದಿದ್ರೆ, ಸೌಹಾರ್ದತೆ ಅಂದ್ರೆ ನಾವು ಫ್ಯಾಮಿಲಿಗೆ ನಾವು ಪೀಸ್ ಕೊಡಬಹುದು. Then organization where one works, ನಾವು ಎಲ್ಲಿ ಕೆಲಸ ಮಾಡ್ತಿರ್ತೀವಲ್ಲ ಅಲ್ಲಿನೂ ನಾವು ಪೀಸ್ ಸ್ಪ್ರೆಡ್ ಮಾಡಬಹುದು, ಶಾಂತಿಯನ್ನು ನಾವು ಸ್ಪ್ರೆಡ್ ಮಾಡಬಹುದು. And then to the world, so indirectly we are giving the peace and we are giving a happiness to the world. So we are a part of it. So where it should start first? First it should start first within us, then to the family, then to the organization where we work, then it spreads to whole world. So this is the main concept behind living peacefully. Everyone wants to be peaceful. So ಪ್ರತಿಯೊಬ್ಬರಿಗೂ ಇದೆ ಅಲ್ವೇ? Everyone wishes we have to lead the peaceful life. ಪ್ರತಿಯೊಬ್ಬರಿಗೂ ನಾವು ಪೀಸ್ಫುಲ್ ಆಗಿರಬೇಕು, ಖುಷಿ ಆಗಿರಬೇಕು ಅಂತ ಆಸೆ ಪಡ್ತಾರೆ. ಸೊ ಅದು ಹೇಗೆ ನಾವು ಸ್ಟಾರ್ಟ್ ಮಾಡ್ಬೇಕಂತ ಹೇಳಿ ಇಲ್ಲಿ ಸರಿಯಾಗಿ ತಿಳಿಸ್ಕೊಟ್ಟಾರ ನೋಡ್ರಿ ಈ ಟಾಪಿಕ್ ನಲ್ಲಿ. ಓನ್ಲಿ ಹೂ ಆರ್ ಅಟ್ ಪೀಸ್ ಕ್ಯಾನ್ ಸ್ಪ್ರೆಡ್ ಪೀಸ್. ಸೊ ಯಾರು ಸ್ಪ್ರೆಡ್ ಮಾಡ್ತಾರೆ ಪೀಸ್? ಯಾರು ಫಸ್ಟ್ ತಾವೇ ಪೀಸ್ ನಲ್ಲಿ ಇರ್ತಾರಲ್ಲ, ಯಾರು ಶಾಂತಿಯುತವಾಗಿರ್ತಾರಲ್ಲ ಅವರಷ್ಟೇ ಪೀಸ್ ಸ್ಪ್ರೆಡ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತೈತಿ. You cannot gift an article which you do not possess. ಸೊ ನೀವೇನಾದ್ರೂ ಗಿಫ್ಟ್ ಕೊಡ್ಬೇಕಂದ್ರೆ ನಿಮ್ ಕಡೆ ಅದು ಇದ್ರೆ ಅಷ್ಟೇ ನೀವು ಕೊಡ್ಬಹುದು. ನಿಮ್ ಕಡೆ ಇರ್ಲಾರ್ದನ್ನ ನೀವು ಗಿಫ್ಟ್ ಆಗಿ ಕೊಡಕ್ ಬರಂಗಿಲ್ಲ. ಅದಕ್ಕೆ ನಿಮ್ ಕಡೆ ಪೀಸ್ ಇತ್ತಂದ್ರೆ ಅಷ್ಟೇ ನೀವು ಪೀಸ್ ಸ್ಪ್ರೆಡ್ ಮಾಡಬಹುದು, ಶಾಂತಿಯನ್ನು ನೀವು ಹರಡಬಹುದು. ಸಪೋಸ್ ನೀವೇ ಶಾಂತಿಯಿಂದ ಇರದೆ ಹೋದ್ರೆ, ನಿಮ್ ಹತ್ರನ ಶಾಂತಿ ಇರದೆ ಹೋದ್ರೆ ಅದು ಹೌ ಕ್ಯಾನ್ ಯು ಸ್ಪ್ರೆಡ್ ದ ಪೀಸ್ ಟು ಅದರ್ಸ್? ಸೊ ದಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. One should not fight for peace. ಸೊ ಶಾಂತಿಯ ಸಲುವಾಗಿ ನಾವು ಫೈಟ್ ಮಾಡಬಾರ್ದು, ಯುದ್ಧ ಮಾಡಬಾರ್ದು, ವಾರ್ ಮಾಡಬಾರ್ದು. ದಟ್ ಈಸ್ ಕ್ಲಿಯರ್ಲಿ ಡಿಫೈನ್ಡ್ ಹಿಯರ್. ಸೊ ಯು ಕ್ಯಾನ್ ಸಿ ಹಿಯರ್, ವಾರ್ ಆರ್ ಪೀಸ್ ಕ್ಯಾನ್ ಬಿ ವನ್ ಓನ್ಲಿ ಬೈ ಪೀಸ್ ಅಂಡ್ ನಾಟ್ ಬೈ ವಾರ್ಸ್. ಸೊ ನಮ್ಗೇನೋ ಅನ್ಕೊಂಡಿರ್ತೀವಿ ಯುದ್ಧ ಮಾಡಿದ್ರೆ ನಮಗೆ ಶಾಂತಿ ಸಿಗ್ತೈತಿ ಅಂತ ಹೇಳಿ. ಸೊ ದಟ್ ಈಸ್ ನಾಟ್ ಟ್ರೂ. ವಾಟ್ ಈಸ್ ಟ್ರೂ? ವಾರ್ ಆರ್ ಪೀಸ್ ಕ್ಯಾನ್ ಬಿ ವನ್. They can be one. ಅಂದ್ರೆ ನಾವು ಗೆಲ್ಲಬಹುದು ಯಾವುದರಿಂದ? ಓನ್ಲಿ ಬೈ ದ ಪೀಸ್. ಓಕೆ, ಸೊ ಐ ಥಿಂಕ್ ಇಟ್ ಇಸ್ ಕ್ಲಿಯರ್ ಫಾರ್ ಯು. ಓಕೆ, ನೆಕ್ಸ್ಟ್ ಕಮ್ಸ್ ಮೀನ್ಸ್ ಟು ಬಿ ಅಡಾಪ್ಟೆಡ್ ಫಾರ್ ಲಿವಿಂಗ್ ಪೀಸ್ಫುಲಿ. ಸೊ ನಾವು ಪೀಸ್ಫುಲಿ ನಾವು ಲೈಫ್ ಲೀಡ್ ಮಾಡ್ಬೇಕಂದ್ರೆ ಏನ್ ನಾವು ಅಡಾಪ್ಟ್ ಮಾಡ್ಕೋಬೇಕು? ವಾಟ್ ಆಲ್ ವಿ ಶುಡ್ ಡೆವಲಪ್? ಸೊ ದ ಕ್ವೆಶನ್ ಇಟ್ ವಿಲ್ ಬಿ ಆಸ್ಕ್ಡ್ ಇನ್ ದ ಎಕ್ಸಾಮಿನೇಷನ್. What should one do or not to do live peacefully? ನಾವು ಏನ್ ಮಾಡಬೇಕು, ಏನ್ ಮಾಡಬಾರ್ದು to live peacefully. So it is clearly given. One should adopt the following means to work peacefully. First point ಏನಿದೆ? ನರ್ಚರ್. ನರ್ಚರ್ ಅಂದ್ರೆ ನಾವು ಏನು ಪಾಲನೆ ಮಾಡಬೇಕು, ಏನು ನಾವು ಪೋಷಿಸಬೇಕು. ಪಾಲನೆ ಅಥವಾ ಪೋಷಣೆ ಅಂತ ನಾವು ಕರಿತೀವಿ ಕನ್ನಡದೊಳಗೆ. In this, order in one's life.
that means self regulation, discipline and duty. ಸೊ ನಾವು ನಮ್ಮ ಲೈಫ್ ನಲ್ಲಿ ಆರ್ಡರ್ಡ್ ಆಗಿರ್ಬೇಕಂದ್ರೆ ಡಿಸಿಪ್ಲೈನ್ಡ್ ಆಗಿರ್ಬೇಕು. ನಮ್ಮಲ್ಲಿ ಶಿಸ್ತನ್ನು ನಾವು ಬೆಳೆಸ್ಕೋಬೇಕು. ಡಿಸಿಪ್ಲಿನ್ ಅಂದ್ರೆ ಏನ್ರಿ? ಶಿಸ್ತು. ಸೊ ಆ ಶಿಸ್ತನ್ನು ನಾವು ಬೆಳೆಸ್ಕೊಂಡ್ರೆ ಇಟ್ ವಿಲ್ ಹೆಲ್ಪ್ ಅಸ್ ಟು ಲಿವ್ ಅ ಪೀಸ್ಫುಲ್ ಲೈಫ್. ನೆಕ್ಸ್ಟ್, ಪ್ಯೂರ್ ಥಾಟ್ಸ್. ಪ್ಯೂರ್ ಥಾಟ್ಸ್ ಅಂದ್ರೆ ಏನ್ರಿ? ಶುದ್ಧವಾದ ವಿಚಾರಗಳು. ಓಕೆ, ಇನ್ ಒನ್ಸ್ ಸೋಲ್, ನಾವು ಮನಸ್ಸಿನಲ್ಲಿ ನಾವು ಯಾವಾಗಲೂ ಒಳ್ಳೆಯದನ್ನೇ ಆಲೋಚನೆ ಮಾಡಬೇಕು, ಶುದ್ಧವಾದ ಆಲೋಚನೆಯನ್ನು ಮಾಡಬೇಕು. ಹೇಗೆ? ಬೈ ಲವಿಂಗ್ ಅದರ್ಸ್, ಬ್ಲೆಸ್ಸಿಂಗ್ ಅದರ್ಸ್, ಬೀಯಿಂಗ್ ಫ್ರೆಂಡ್ಲಿ ಅಂಡ್ ನಾಟ್ ಕ್ರಿಟಿಸೈಸಿಂಗ್ ಆರ್ ಹರ್ಟಿಂಗ್ ಅದರ್ಸ್. ಕ್ರಿಟಿಸೈಸ್ ಅಂದ್ರೆ ಏನ್ರಿ? ಟೀಕೆ ಮಾಡೋದು. ಕ್ರಿಟಿಸೈಸ್ ಮೀನ್ಸ್ ಬೇರೆದವ್ರ ಬಗ್ಗೆ ನಾವು ಟೀಕೆ ಮಾಡೋದು, ಅದನ್ನ ನಾವು ಮಾಡಬಾರ್ದು. ಆರ್ ಹರ್ಟಿಂಗ್ ಅಂದ್ರೆ ಅವ್ರಿಗೆ ಇನ್ನೊಬ್ಬರಿಗೆ ನೋಯಿಸೋದು, ನೋಯಿಸಬಾರ್ದು. ಯಾವ ರೀತಿ ನಾವು ನೋಯಿಸಬಹುದು? ಬೈ ಥಾಟ್, ಬೈ ವರ್ಡ್ ಆರ್ ಬೈ ಡೀಡ್. ಡೀಡ್ ಅಂದ್ರೆ ಕೆಲಸ, ಕಾರ್ಯ. ಸೊ ಇದರಿಂದ ನಾವು ಬೇರೆದವರಿಗೆ ತೊಂದರೆ ಮಾಡಬಾರ್ದು ಅಥವಾ ನಾವು ಟೀಕೆ ಮಾಡಬಾರ್ದು. ಈ ರೀತಿ ನಾವು ಮಾಡೋದ್ರಿಂದ, ಬೈ ಲವಿಂಗ್ ಅದರ್ಸ್, ಬ್ಲೆಸ್ಸಿಂಗ್ ಅದರ್ಸ್, ಫ್ರೆಂಡ್ಲಿ ಆಗಿರೋದ್ರಿಂದ that gives us the peaceful life. Next, third point in nurture is creativity. ಕ್ರಿಯೇಟಿವಿಟಿ ಅಂದ್ರೆ ಏನ್ರಿ? ಸೃಜನಶೀಲತೆ. ನಿಮ್ಗೆ ಗೊತ್ತಿದೆ ಸೃಜನಶೀಲತೆ ಅಂದ್ರೆ ಏನಾದ್ರೂ ಹೊಸದಾಗಿ ಮಾಡುವುದು ಇರುತ್ತೆ. ಅದು ಆಗ್ಲೇ ಯಾರಾದ್ರೂ ಒಬ್ರು ಮಾಡಿರ್ತಾರೆ. ಸೊ ಅದಕ್ಕೆ ನೀವು ಹೊಸ ಅಪ್ರೋಚ್ ಕೊಡೋದು, ಏನಾದ್ರೂ ಹೊಸತನವನ್ನ, ವೆದರ್ ಇಟ್ ಮೇ ಬಿ ಅ ಡ್ರಾಯಿಂಗ್, ವೆದರ್ ಇಟ್ ಮೇ ಬಿ ಯುವರ್ ಪ್ರಾಜೆಕ್ಟ್, ವೆದರ್ ಇಟ್ ಮೇ ಬಿ ಎನಿಥಿಂಗ್ ಎಲ್ಸ್, ಸಿಂಗಿಂಗ್ ಇರ್ಬೋದು, ಡ್ಯಾನ್ಸಿಂಗ್ ಇರ್ಬೋದು. ಅದರಲ್ಲಿ ಏನಾದ್ರೂ ನೀವು ಹೊಸಾದ್ ಮಾಡ್ತಿರಲ್ಲ, ಇನ್ನೂ ತನ ಅದನ್ನ ಯಾರು ಮಾಡಿರಂಗಿಲ್ಲ, ಆ ಹೊಸಾದ್ ಮಾಡುವಂತ ಕೆಲಸಕ್ಕೆ ಕ್ರಿಯೇಟಿವಿಟಿ ಅಂತ ಇರ್ತಾರೆ. ಕನ್ನಡದಲ್ಲಿ ಸೃಜನಶೀಲತೆ ಅಂತ ನಾವು ಕರಿತೀವಿ ನೋಡ್ರಿ. ಸೊ ಅದನ್ನ ನಾವು ಅಳವಡಿಸ್ಕೋಬೇಕು. ದಿನ ಏನಾದ್ರೂ ನಾವು ಹೊಸದನ್ನ ಕಲಿಬೇಕು ಅಥವಾ ಹೊಸದನ್ನು ಮಾಡಬೇಕು. ಕ್ರಿಯೇಟಿವಿಟಿ ಈಸ್ ಇನ್ ಒನ್ಸ್ ಹೆಡ್. ಸೊ ಅದು ನಮ್ಮಲ್ಲಿನೇ ಬರ್ತದ್ರಿ, ಅದು ಬೇರೆದವ್ರು ಹೇಳ್ಕೊಟ್ರೆ ಬರಂಗಿಲ್ಲ. ಸೊ ವಿ ಕ್ಯಾನ್ ಡೆವಲಪ್ ಇಟ್ ಫ್ರಮ್ ಅವರ್ ಓನ್ ಮೈಂಡ್. ಯೂಸ್ಫುಲ್ ಅಂಡ್ ಕನ್ಸ್ಟ್ರಕ್ಟಿವ್. ಯಾವ ರೀತಿ ಕ್ರಿಯೇಟಿವಿಟಿ ಮಾಡ್ಬೇಕು ನಾವು? ಅದರಿಂದ ಯೂಸ್ ಆಗುವಂತದಿರ್ಬೇಕು, ನಮಗೂ ಯೂಸ್ ಆಗುವಂತದಿರ್ಬೇಕು, ಸೊಸೈಟಿಗೂ ಯೂಸ್ ಆಗುವಂತದಿರ್ಬೇಕು, ಮತ್ತೆ ಕನ್ಸ್ಟ್ರಕ್ಟಿವ್ ಆಗಿರ್ಬೇಕು, ಯಾರಿಗೂ ಅದರಿಂದ ತೊಂದರೆ ಆಗಿರಬಾರ್ದು. ಸೊ ದಟ್ ಈಸ್ ಕಾಲ್ಡ್ ಆಸ್ ಅ ಕ್ರಿಯೇಟಿವಿಟಿ. ನೆಕ್ಸ್ಟ್ ಕಮ್ಸ್ ಬ್ಯೂಟಿ ಇನ್ ಒನ್ಸ್ ಹಾರ್ಟ್. ಸೊ ನಮ್ಮ ಮನಸ್ಸಿನಲ್ಲಿ ಸೌಂದರ್ಯವನ್ನು ನಾವು ತುಂಬ್ಕೋಬೇಕು. ಹೇಗೆ ತುಂಬ್ಕೋಬೇಕ್ರಿ? ಬೈ ಲವಿಂಗ್ ಅದರ್ಸ್, ಬೈ ಗಿವಿಂಗ್ ದ ಸರ್ವಿಸ್ ಟು ದ ಪೀಪಲ್ ಇನ್ ದ ಸೊಸೈಟಿ, by spreading happiness and also by spreading peace. So this gives what? Beauty in one's heart. So these are already you know about it. You just understand what should be implemented to live a peaceful life. Next, get good health. ಏನು ನಾವು ಪಡ್ಕೋಬೇಕ್ರಿ? Get good health or body. Nowadays you know the health is very important. Health is wealth. ನಾವು ಮುಂಚೆಂದ ಕೇಳ್ಕೊಂಡು ಬಂದಿವಿ, ಆರೋಗ್ಯವೇ ಸಂಪತ್ತು ಅಂತಂದ ಕೇಳ್ಕೊಂಡು ಬಂದಿದೀವಿ. ಸೊ ಅದನ್ನ ನಾವು ಪಡ್ಕೋಬೇಕಂದ್ರೆ ಅದು ಈಸಿಲಿ ಸಿಗಂಗಿಲ್ಲ. ಏನ್ ಮಾಡ್ಬೇಕು ನಾವು? ಫಿಸಿಕಲಿ ನಾವು ಫಿಟ್ ಆಗಿರ್ಬೇಕಂದ್ರೆ, ಮೆಂಟಲಿ ನಾವು ಫಿಟ್ ಆಗಿರ್ಬೇಕಂದ್ರೆ ವಿ ಮಸ್ಟ್ ಡೂ ಸಮ್ ಎಕ್ಸರ್ಸೈಸಸ್, ಯೋಗ, ಮೆಡಿಟೇಷನ್. ಸೊ ಇವನ್ನೆಲ್ಲ ಮಾಡೋದ್ರಿಂದ ಏನಾಗ್ತೈತಿ? ನಮ್ದು ಹೆಲ್ತ್ ಇಂಪ್ರೂವ್ ಆಗ್ತೈತಿ. ವಿ ಕ್ಯಾನ್ ಬಿಕಮ್ ಫಿಸಿಕಲಿ ಅಂಡ್ ಮೆಂಟಲಿ ಫಿಟ್. So this is required nowadays also, and for every generation, whether they may be young, whether they may be aged, everyone requires what? Good health. So otherwise what happens? Nam health is sariyagide hodre we cannot do the work properly, comfortably. Then we will lose the peace of mind. That is very important. We should know about it. Next, act. Yav riti ನಾವು ಏನು ಕೆಲಸ ಮಾಡಬೇಕು? ಆಕ್ಷನ್. ಹೆಲ್ಪ್ ದ ನೀಡಿ ವಿತ್ ಹೆಡ್, ಹಾರ್ಟ್ ಅಂಡ್ ಹ್ಯಾಂಡ್ಸ್. ಅಂದ್ರೆ ನಾವು ಇನ್ನೊಬ್ಬರಿಗೆ ಹೆಲ್ಪ್ ಮಾಡಬೇಕು. ಅದಕ್ಕೆ ನಾವು ಚಾರಿಟಿ ಅಂತ ಕರಿತೀವಿ. ಚಾರಿಟಿ ಅಂದ್ರೆ ಉದಾರತೆ ತೋರಿಸುವ, ಔದಾರತೆ ಅಥವಾ ದಾನ ಧರ್ಮ ಮಾಡುದು, ಅದಕ್ಕೆ ಚಾರಿಟಿ ಅಂತ ಕರೀತಾರೆ. ಸೊ ಆ ರೀತಿ ಮಾಡಿದ್ರೆ ಅದು ನಮ್ಮ ಆಕ್ಷನ್. ಡೈಲಿ ನಾವು ಯಾರಿಗಾದ್ರೂ ಹೆಲ್ಪ್ ಮಾಡಿದ್ರೆ ಅದರಿಂದ ನಮ್ಗೆ ಪೀಸ್ ಆಫ್ ಮೈಂಡ್ ಸಿಗ್ತೈತಿ. ನೆಕ್ಸ್ಟ್, ಸರ್ವಿಸ್ ಟು. ಇದು ಬಹಳ ಇಂಪಾರ್ಟೆಂಟ್ ಇದೆ ನೋಡ್ರಿ. ದಿನ ದೇವರ ಭಜನೆ ಮಾಡೋದು, ದೇವರ ನಮಸ್ಕಾರ ಮಾಡೋದು, ದೇವರಿಗೆ ಏನಾದ್ರೂ ನಾವು ಮಾಡೋದಕ್ಕಿಂತಲೂ ಏನ್ ಮಾಡಿದ್ರೆ ದೇವರಿಗೆ ಖುಷಿ ಆಗ್ತಂದ್ರೆ, ಸರ್ವಿಸ್ ಟು ದ ಪುವರ್ ಇಸ್ ಕನ್ಸಿಡರ್ಡ್ ಹೋಲಿಯರ್ ದ್ಯಾನ್ ದ ಸರ್ವಿಸ್ ಟು ಗಾಡ್. ಸೊ ದೇವರಿಗೆ ಸರ್ವಿಸ್ ಕೊಡೋದಕ್ಕಿಂತಲೂ ಯಾವ್ದು ಜಾಸ್ತಿ ಪವಿತ್ರವಾದಿದ್ದು, ಹೋಲಿಯರ್ ಅಂದ್ರೆ ಪವಿತ್ರ, ಯಾವ್ದು ಜಾಸ್ತಿ ಪವಿತ್ರವಾಗಿದ್ದು
ನಾವು ಪೂವರ್ ಪೀಪಲ್ಗೆ, ಬಡ ಜನರಿಗೆ ನಾವು ಹೆಲ್ಪ್ ಮಾಡ್ತೀವಲ್ಲ, ಸಹಾಯ ಮಾಡ್ತೀವಲ್ಲ, ದಟ್ ಈಸ್ more holier than the service to God. So this is very nicely given as a quote here. You can make use of it. You will be knowing it. So ನಾವು ಯಾರಿಗಾದ್ರೂ ಹೆಲ್ಪ್ ಮಾಡಿದ್ರೆ, ಯಾರಿಗೆ ಹೆಲ್ಪ್ ಮಾಡ್ಬೇಕಂದ್ರೆ ನೀಡಿ ಪರ್ಸನ್ಸ್, ಪುವರ್ ಪೀಪಲ್ಗೆ ನಾವು ಹೆಲ್ಪ್ ಮಾಡಬೇಕು. ಅವ್ರಿಗೆ ಹೆಲ್ಪ್ ಮಾಡಿದ್ರೆ ನಾವು ದೇವರ ಸೇವೆ ಮಾಡಿದ ಹಾಗೆ, ಇದು ಪವಿತ್ರವಾದ ಸೇವೆ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್, ನಾಟ್ ಹರ್ಟಿಂಗ್ ಅಂಡ್ ಟಾರ್ಚರಿಂಗ್ ಅದರ್ಸ್ ಐದರ್ ಫಿಸಿಕಲಿ, ವರ್ಬಲಿ, ಮೆಂಟಲಿ. ನಾವು ಇನ್ನೊಬ್ಬರಿಗೆ ನೋವನ್ನು ಮಾಡಬಾರ್ದು. ನೋವನ್ನು ಯಾವ ರೀತಿ ಮಾಡ್ತಾರೆ ಹೇಳ್ರಿ? ಫಿಸಿಕಲಿ ಅಂದ್ರೆ ಹೊಡೆಯೋದು ಬಡಿಯೋದ್ರಿಂದ ನೋವು ಮಾಡ್ಬೋದು. ವರ್ಬಲಿ ಬೈ ಯುವರ್ ವರ್ಡ್ಸ್, ಬ್ಯಾಡ್ ವರ್ಡ್ಸ್ ಇಂದ ನೀವು ಇನ್ನೊಬ್ಬರಿಗೆ ನೋವು ಮಾಡ್ಬೋದು. ಮೆಂಟಲಿ ಟಾರ್ಚರ್ ಕೊಡೋದ್ರಿಂದ ನಾವು ನೋವು ಮಾಡ್ಬೋದು. ಸೊ ಇವು ಅವಾಯ್ಡ್ ಮಾಡಬೇಕು. ಇಫ್ ಯು ಅವಾಯ್ಡ್ ದಿಸ್, ದೆನ್ ಆಟೋಮೆಟಿಕಲಿ ಯು ಕ್ಯಾನ್ ಲೀಡ್ ಅ ಪೀಸ್ಫುಲ್ ಲೈಫ್. ಓಕೆ, ಐ ಥಿಂಕ್ ಇಟ್ ಇಸ್ ಕ್ಲಿಯರ್ ಫಾರ್ ಯು. Okay, next comes factors that promote internal and external peace. So which are the factors will promote ಅಂದ್ರೆ ಜಾಸ್ತಿ ಮಾಡೋದು ಇಂಟರ್ನಲ್ ಪೀಸ್ ಮತ್ತೆ ಎಕ್ಸ್ಟರ್ನಲ್ ಪೀಸ್ ಅನ್ನ ಹೇಗೆ ನಾವು ಜಾಸ್ತಿ ಮಾಡ್ಕೋಬಹುದು ಅಂತ ಹೇಳಿ ಇಲ್ಲಿ ಡಿಫೈನ್ ಮಾಡ್ಯಾರ ನೋಡಿ. ಫಸ್ಟ್ ಏನ್ ಇರಬೇಕು? ಕಂಡ್ಯೂಸಿವ್ ಎನ್ವಿರಾನ್ಮೆಂಟ್. ಕಂಡ್ಯೂಸಿವ್ ಎನ್ವಿರಾನ್ಮೆಂಟ್ ಅಂದ್ರೆ ಹಿತಕರವಾದ ವಾತಾವರಣ. ಹಿತಕರವಾದ ವಾತಾವರಣ ಅಂದ್ರೆ ಖುಷಿಯಾಗಿರುವಂತ ವಾತಾವರಣ. ಸೊ ನಿಮಗೆ ಖುಷಿಯಾಗಿರುವಂತ ವಾತಾವರಣ ಯಾವಾಗ ಸಿಗ್ತೈತಿ? ವೆರ್ ದೇರ್ ಇಸ್ ಅ ಸೇಫ್ ಪ್ಲೇಸ್, ವೆಂಟಿಲೇಟೆಡ್ ಅಂದ್ರೆ ಸರಿಯಾಗಿ ಗಾಳಿ ಬೆಳಕು ಬರುವಂತದ್ದು, ಇಲ್ಯುಮಿನೇಟೆಡ್ ಅಂಡ್ ಕಂಫರ್ಟಬಲ್ ಪ್ಲೇಸ್. ಸೊ ಇಂಥ ವಾತಾವರಣ ಇದ್ದಾಗ then you can feel comfortable to work and that gives automatically happiness. It leads to peaceful life. Okay, next, secured job. So ನಿಮಗೆ ಜಾಬ್ ಸೆಕ್ಯೂರಿಟಿ ಇತ್ತಂದ್ರೆ ಆಟೋಮೆಟಿಕಲಿ ಜಾಬ್ ಯಾರಿಗೆ ಇರ್ತದಲ್ಲ ಅವ್ರಿಗೆ ಯಾವುದೇ ರೀತಿ ಹೆದರಿಕೆ ಇರಂಗಿಲ್ಲ. ಸೊ they will be having the peace of mind. So this is required and you will be motivated when the recognition and reward is given in a job. Next, absence of threat. Absence of threat ಅಂದ್ರೆ ಥ್ರೆಟ್ ಅಂದ್ರೆ ಏನ್ರಿ? ಹೆದರಿಕೆ, ಬೆದರಿಕೆ. ಸೊ ಯಾವ್ದಾದ್ರು ಹೆದರಿಕೆ ಬೆದರಿಕೆ ಅಂತಂದ್ರೆ ನೀವು ಶಾಂತಿಯಿಂದ ಇರ್ಲಿಕ್ಕೆ ಆಗಂಗಿಲ್ಲ, ಸಮಾಧಾನದಿಂದ ಇರ್ಲಿಕ್ಕೆ ಆಗಂಗಿಲ್ಲ. ಸೊ ವಿಲ್ ಬಿ ಆಲ್ವೇಸ್ ಇನ್ ಅ ಟೆನ್ಷನ್. ಯಾರಾದ್ರೂ ನಿಮ್ಗೆ ಬೆದರಿಸ್ತಿದ್ರೆ, ಹೆದರಿಸ್ತಿದ್ರೆ, ಸೊ ಅದು ಇರದೇ ಇದ್ದಾಗ ದೆನ್ ಆಟೋಮೆಟಿಕಲಿ ಯು ವಿಲ್ ಬಿ ಇನ್ ಅ ಪೀಸ್ ಆಫ್ life, in the peace of mind. Next, absence of unnecessary interference or disturbance. So ಯಾರಾದ್ರೂ ನಿಮಗೆ ತೊಂದರೆ ಕೊಡ್ತಿದ್ರೆ then you will be not happy. So suppose if there is no disturbance, if there is no interference from anybody else, then automatically you will be happy and having a peace. Healthy labor relations and family situations. So ಇದು ಬಹಳ ಇಂಪಾರ್ಟೆಂಟ್. ಸೊ ನೀವು ಎಲ್ಲೋ ಕೆಲಸ ಮಾಡ್ತಿರ್ತೀರಿ ಕಂಪನಿ ಒಳಗೆ, ನಿಮ್ಮ ಬಾಸ್ ಜೊತೆ ಒಳ್ಳೆಯ ರಿಲೇಶನ್ಶಿಪ್ ಇದ್ರೆ, ನಿಮ್ಮ ಕೋ ವರ್ಕರ್ಸ್ ಜೊತೆನೂ ಒಳ್ಳೆ ಹೆಲ್ದಿ ರಿಲೇಶನ್ಶಿಪ್ ಇಟ್ಕೊಂಡ್ರೆ ಆಟೋಮೆಟಿಕಲಿ ಯು ಫೀಲ್ ಕಂಫರ್ಟಬಲ್ ಟು ವರ್ಕ್ ದೇರ್. Similarly in your family also, with family members, if you are not having any problem, you can lead a happy life. So this will actually promote your peaceful life. Next, service to the needy. ಇದು ಬಹಳ ಇಂಪಾರ್ಟೆಂಟ್. ಇದು ವಾಲಂಟಿಯರ್ ಆಗಿ ನೀವು ಮಾಡಬೇಕಾಗ್ತೈತಿ. ಫಿಸಿಕಲಿ ಅಂಡ್ ಮೆಂಟಲಿ ಚಾಲೆಂಜ್ಡ್ ವಿತ್ ಲವ್ ಅಂಡ್ ಸಿಂಪತಿ. ಅವ್ರ ಮೇಲೆ ನೀವು ದಯೆ ತೋರಿಸಿ. ಸಿಂಪತಿ ಅಂದ್ರೆ ಏನು? ಕೈಂಡ್ನೆಸ್, ದಯೆ ತೋರೋದು. ಸೊ ಅವರಿಗೆ ನಾವು ದಯೆ ತೋರೋದು ಯಾವ ರೀತಿ? ಅವರಿಗೆ ನಾವು ಹೆಲ್ಪ್ ಮಾಡೋದ್ರಿಂದ, ಸರ್ವಿಸ್ ಕೊಡೋದ್ರಿಂದ. ಯಾರಿಗೆ? ಫಿಸಿಕಲಿ ಮತ್ತೆ ಮೆಂಟಲಿ ಚಾಲೆಂಜ್ಡ್. ಸೊ ನೀವು ನೋಡಿರ್ಬಹುದು, ಫಿಸಿಕಲಿ ಅಂಡ್ ಮೆಂಟಲಿ ಅಂದ್ರೆ ಡಿಸೇಬಲ್ಡ್ ಇರ್ತಾರೆ ನೋಡ್ರಿ, ಅವರಿಗೆ ನಾವು ಹೆಲ್ಪ್ ಮಾಡಿದ್ರೆ, ಸಹಾಯ ಮಾಡಿದ್ರೆ, ಪ್ರೀತಿಯನ್ನು ತೋರಿಸಿದ್ರೆ, then automatically we gain what? Peace of mind, peace in our life. Okay, so you can see this quote. It is very important. Happiness we cannot go and search anywhere. ಬೇರೆ ಎಲ್ಲೋ ನಾವು ಹ್ಯಾಪಿನೆಸ್ ಹುಡುಕೊಂತ ಹೋಗಕ್ ಬರಂಗಿಲ್ಲ. ಬೇರೆ ಎಲ್ಲೋ ನಾವು ಪೀಸ್ ಆಫ್ ಮೈಂಡ್ ಹುಡುಕೊಂತ ಹೋಗಕ್ ಬರಂಗಿಲ್ಲ. So we will not get it if you search for it. It should start within ourselves, and happiness comes only when by giving. Happiness is in giving. Very important quote. Everyone should adopt this. Okay. Next topic is caring. So caring, you all know it. It is a very simple topic. You can easily understand this. We'll just read out the things. In between I will be explaining clearly, which is very important. Caring for others. Caring is feeling for others. So ನಾವು ಇನ್ನೊಬ್ಬರ ಬಗ್ಗೆ ಒಳ್ಳೆಯ ಫೀಲಿಂಗ್ ಇಟ್ಕೊಂಡು ಅವರ ಕಾಳಜಿ ನಾವು ತಗೊಳ್ತೀವಲ್ಲ,
ಅದಕ್ಕೆ ನಾವು ಕೇರಿಂಗ್ ಅಂತ. ಕೇರಿಂಗ್ ಅಂದ್ರೆ ಕಾಳಜಿ ವಹಿಸುವುದು, ಇನ್ನೊಬ್ಬರ ಮೇಲೆ ನಾವು ಕಾಳಜಿ ವಹಿಸುವುದಕ್ಕೆ ಕೇರಿಂಗ್ ಅಂತ ಕರಿತೀವಿ. It is a process which exhibits the interest and support for the welfare of others. ಸೊ ಇನ್ನೊಬ್ಬರ ಬಗ್ಗೆ ನಾವು ಕಾಳಜಿ ವಹಿಸ್ತೀವಲ್ಲ, ವೆಲ್ಫೇರ್ ಆಫ್ ಅದರ್ಸ್ ಅಂದ್ರೆ ಅವ್ರಿಗೆ ಒಳ್ಳೇದಾಗಬೇಕು ಅಂತಂತ ಕಾಳಜಿ ಅಥವಾ ನಾವು ಕನ್ಸರ್ನ್ ತೋರಿಸ್ತೀವಲ್ಲ, ಅದಕ್ಕೆ ಕೇರಿಂಗ್ ಅಂತ ಕರೀತಾರೆ. ಸೊ ಹಿಯರ್ ಇಟ್ ಈಸ್ ಡನ್ ಹೌ ವಿತ್ ಫೇರ್ನೆಸ್, ಅಂದ್ರೆ ಎಲ್ಲರನ್ನು ಈಕ್ವಲ್ ಆಗಿ ಟ್ರೀಟ್ ಮಾಡೋದಿರ್ಬೋದು, ಇಂಪಾರ್ಶಿಯಾಲಿಟಿ ಅಂಡ್ ಜಸ್ಟಿಸ್ in all activities. So it is the definition for caring. In this, it includes showing respect to the feelings of others. Now, ಏನು ಮಾಡ್ತೀವಿ ಅಂದ್ರೆ caring ಮಾಡೋದಂದ್ರೆ ಏನು? We are showing the respect for their feelings and also respecting and preserving the interests of all others concerned. So ಅವ್ರಿಗೆ ರೆಸ್ಪೆಕ್ಟ್ ತೋರಿಸೋದು ಅಷ್ಟೇ ಅಲ್ಲದೆ ಅವ್ರು ಏನು ಇಂಟ್ರೆಸ್ಟ್ ಅದ್ರ ಪ್ರಕಾರ ನಾವು ಕೆಲಸ ಮಾಡ್ತೀವಿ. ಸೊ ವಿ ವರ್ಕ್ ವಿತ್ how in their interest. So this is called as showing concern to them. Next, caring is reflected in activities. So ಎಲ್ಲೆಲ್ಲಿ ನಾವು ರಿಫ್ಲೆಕ್ಟ್ ಮಾಡ್ತೀವಿ ಹೇಳ್ರಿ? ಫ್ರೆಂಡ್ಶಿಪ್ ನಲ್ಲಿ, ಫ್ಯಾಮಿಲಿ ಟ್ರಾನ್ಸಾಕ್ಷನ್ಸ್ ಅಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಒಳಗೆ ನಾವು ಕೇರ್ ತಗೊಂತೀವಿ. ಮೆಂಬರ್ಶಿಪ್ ಇನ್ ದ ಸೋಷಿಯಲ್ ಕ್ಲಬ್ ಅಂದ್ರೆ ಸೊಸೈಟಿ ಒಳಗೂ ನಾವು ಬೇರೆ ಜನರಿಗೆ ನಾವು ಕೇರ್ ತಗೋತೀವಿ. ಪ್ರೊಫೆಷನಲ್ ಸೊಸೈಟೀಸ್, ನಾವು ಯಾವ ಪ್ರೊಫೆಷನ್ ಒಳಗೆ ವರ್ಕ್ ಮಾಡ್ತಿರ್ತಲ್ಲ ಅಲ್ಲಿ ನಮ್ಮ ಕೋ ವರ್ಕರ್ಸ್ ಕಲೀಗ್ಸ್ ನಾವು ಕೇರ್ ತಗೋದಿರ್ಬೋದು. ಸೊ ದಿಸ್ ಈಸ್ ಎಕ್ಸಿಬಿಟೆಡ್ ಇನ್ ಡಿಫ್ರೆಂಟ್ ಆಕ್ಟಿವಿಟೀಸ್. ಓಕೆ, ಕೇರಿಂಗ್ ಫಾರ್ ಎನ್ವಿರಾನ್ಮೆಂಟ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ನವಾಡೇಸ್. ಮುಂಚೆ ಎಲ್ಲ ನಮ್ಮ ಹಿರಿಯರು ಫೋರ್ ಫಾದರ್ಸ್ ಎಲ್ಲ ಅವರು ಎನ್ವಿರಾನ್ಮೆಂಟ್ ಬಗ್ಗೆ ಬಹಳಷ್ಟು ಕಾಳಜಿ ವಹಿಸ್ತಿದ್ರು. ಈಗ ನವಾಡೇಸ್ ಏನಾಗಿದೆ ಅಂದ್ರೆ ಇಂಡಸ್ಟ್ರೀಸ್ ಜಾಸ್ತಿ ಆಗ್ತಾ ಇರೋದ್ರಿಂದ so there is a harm for the environment, the pollution actually from air, from industries, something we are getting polluted the environment. So this is threatening to the nowadays for almost all the people wide or all over the world. Okay, so if we do not care for the environment, you can see here, if we do not care for the environment will scare us. ಸೊ ಸ್ಕೇರ್ ಅಸ್ ಅಂದ್ರೆ ಹೆದರಿಸ್ತೈತದು. ಸೊ ನಾವು ಸರಿಯಾಗಿ ಎನ್ವಿರಾನ್ಮೆಂಟ್ ಇಟ್ಕೊಳ್ಳದೆ ಹೋದ್ರೆ then automatically the environment will one or the other day it will trouble us. So this is clearly mentioned here. So how to do? In addition to caring for others, caring for the environment has become necessary for our very survival. ನಾವು ಸರ್ವೈವ್ ಆಗ್ಬೇಕಂದ್ರೆ, ನಮ್ಮ ನೆಕ್ಸ್ಟ್ ಜನರೇಷನ್ ಸರ್ವೈವ್ ಆಗ್ಬೇಕಂದ್ರೆ ವಿ ಮಸ್ಟ್ ಕೇರ್ ಅವರ್ ಎನ್ವಿರಾನ್ಮೆಂಟ್. ಸೊ ನಾವು ಎನ್ವಿರಾನ್ಮೆಂಟ್ ಬಗ್ಗೆ ಜಾಸ್ತಿ ಕಾಳಜಿ ವಹಿಸ್ಬೇಕು. ನಾವು ಜಾಸ್ತಿ ಕಾಳಜಿ ವಹಿಸ್ಬೇಕಂದ್ರೆ ಪೊಲ್ಯೂಷನ್ ಮಾಡಲಾರ್ದೆ ಕಾಡನ್ನು ಸಂರಕ್ಷಿಸಬೇಕು, ಗಿಡಗಳನ್ನು ನಾವು ಬೆಳೆಸಬೇಕು. ಆಕ್ಸಿಜನ್ ಲೆವೆಲ್ ವೆದರ್ದಲ್ಲಿ ಕಂಟ್ರೋಲ್ ಆಗಬೇಕಂದ್ರೆ ಯಾವುದು ಗಾಡಿಯಿಂದ ವೇಸ್ಟ್ ರಿಲೀಸ್ ಆಗೋದಿರ್ಬೋದು. So that should be controlled. Air should be controlled from the pollution. So this is clearly given here. So I think it is clear for you. Okay, next comes sharing. So sharing is actually influenced by caring. Now caring ಮಾಡ್ತೀವಿ ಅಂದ್ರೆ it actually influences sharing. Sharing ನಿಮ್ಗೆ ಗೊತ್ತಿದೆ, ಹಂಚ್ಕೊಳ್ಳೋದು ಅಥವಾ ಏನೇ ನಾವು ಕೆಲಸ ಮಾಡಿದ್ರು ಹಂಚ್ಕೋತೀವಲ್ಲ, ಡಿವೈಡ್ ಮಾಡ್ಕೋದಿರ್ಬೋದು. ಅದು ಊಟ ಮಾಡಬೇಕಾದಾಗ ನಾವು ಶೇರ್ ಮಾಡ್ತೀವಿ, ನಿಮ್ಮ ಫ್ರೆಂಡ್ಸ್ ಜೊತೆ ನೀವು ಶೇರ್ ಮಾಡ್ತೀರಿ. ಸೊ ಅಷ್ಟೇ ಅಲ್ಲದೆ ಬೇರೆ ಬೇರೆ ನಮ್ದು ನಾಲೆಜ್ ಶೇರ್ ಮಾಡೋದಿರ್ಬೋದು, ಅಥವಾ ನಮ್ಮ ಕಮಾಡಿಟೀಸ್ ನಮ್ಮ ಕಡೆ ಇದ್ದಂಥ ಸಾಮಾನು ನಾವು ಇನ್ನೊಬ್ಬರಿಗೆ ಹಂಚ್ಕೊಳ್ಬಹುದು, ಕೊಡ್ಬಹುದು. ಸೊ ದಿಸ್ ಆಲ್ಸೋ ಕಮ್ಸ್ ಅಂಡರ್ ಶೇರಿಂಗ್ ಓನ್ಲಿ. Let us define this. Sharing is a process that describes the transfer of knowledge. So ಏನ್ರಿದು? We can share our knowledge. Knowledge ಯಾವಿಂದ ನಾವು ಶೇರ್ ಮಾಡ್ಬೋದು? By teaching, by learning and information. Experience, training. ನಾವು via training ನಾವು ನಮ್ದು ನಾಲೆಜ್ ಶೇರ್ ಮಾಡ್ಬೋದು. ಕಮಾಡಿಟೀಸ್ ಅಂದ್ರೆ ಏನ್ರಿ? ಮಟೀರಿಯಲ್ಸ್, ನಮ್ಮ ಕಡೆ ಇದ್ದಂಥ ಸಾಮಾನುಗಳು, ನಾವು ಉಪಯುಕ್ತವಾದಂಥ ಸಾಮಾನುಗಳು, ಯೂಸ್ಫುಲ್ ಮಟೀರಿಯಲ್ಸ್ ಏನಂತ ಕರೀತಾರ? ಕಮಾಡಿಟೀಸ್ ಅಂತ ಕರೀತಾರೆ. ಸೊ ಪೆನ್ ಇರ್ಬೋದು, ನೋಟ್ಬುಕ್ ಇರ್ಬೋದು, ಇವೆಲ್ಲ ಅಗ್ದಿ ಯೂಸ್ ಆಗುವಂತ ಸಾಮಾನುಗಳು ನಾವು ಶೇರ್ ಮಾಡ್ಕೋದಿರ್ಬೋದು. ಅಥವಾ ದಿನಸಿ ಸಾಮಾನುಗಳು ಇರ್ತಾವಲ್ರಿ, ಮನೆಯಲ್ಲಿ ಇರುವಂತ ಸಾಮಾನುಗಳು, ದಿನಸಿ ಸಾಮಾನುಗಳು, ಅವನ್ನ ಹಂಚ್ಕೊಳ್ಳೋದು. ಸೊ ಅದಕ್ಕೆ ಕಮಾಡಿಟೀಸ್ ಅಂತ ಕರೀತಾರೆ. ಅಂಡ್ ಫೆಸಿಲಿಟೀಸ್ ವಿತ್ ಅದರ್ಸ್. ಫೆಸಿಲಿಟೀಸ್ ಅಂದ್ರೆ ರೂಮ್ ಶೇರ್ ಮಾಡ್ಕೊಳ್ಳೋದಿರ್ಬೋದು,
ಬೆಡ್ ಶೇರ್ ಮಾಡ್ಕೊಳ್ಳೋದಿರ್ಬೋದು. ಸೊ ದಟ್ ಈಸ್ ಫೆಸಿಲಿಟಿ. ಓಕೆ, ಸೊ ದಿಸ್ ಈಸ್ ದ ಡೆಫಿನೇಷನ್ ಆಫ್ ಶೇರಿಂಗ್ ಹಿಯರ್. ದ ಟ್ರಾನ್ಸ್ಫರ್ ಶುಡ್ ಬಿ ಜೆನ್ಯೂನ್. ಸೊ ಯಾವ ರೀತಿ ನಾವು ಶೇರ್ ಮಾಡ್ಬೇಕಂದ್ರೆ ಜೆನ್ಯೂನ್ ರೀಸನ್ ಇರಬೇಕು, ಅವ್ರಿಗೆ ಬೇಕಾಗಿರ್ಬೇಕು, ನೀಡಿ ಇರಬೇಕು, ಅವಾಗ ನಾವು ಶೇರ್ ಮಾಡಿದ್ರೆ ಇಟ್ ವಿಲ್ ಬಿ ಹ್ಯಾವಿಂಗ್ ಅ ವ್ಯಾಲ್ಯೂ. ಲೀಗಲ್, ಪಾಸಿಟಿವ್, ವಾಲಂಟರಿ. ನಾವು ಶೇರ್ ಮಾಡೋದು ಯಾವ ರೀತಿ ಇರಬೇಕು, ವಾಲಂಟರಿ ಆಗಿರ್ಬೇಕು. ಯಾರೋ ಫೋರ್ಸ್ ಮಾಡ್ತಾರಂತ ಹೇಳಿ ಶೇರ್ ಮಾಡಿದ್ರೆ ಶೇರಿಂಗ್ ಅನ್ಸಂಗಿಲ್ಲ ಅದಕ್ಕೆ. ಸೊ ಶೇರಿಂಗ್ ಅಂದ್ರೆ ಸ್ವ ಇಚ್ಛೆಯಿಂದ ನೀವು ಏನಾದ್ರೂ ಇನ್ನೊಬ್ರಿಗೆ ಕೊಡ್ತಿರಲ್ಲ, ದಟ್ ಈಸ್ ವಾಲಂಟರಿಲಿ ವೆನ್ ಯು ಗಿವ್, then it is called as a sharing, and without any expectation in return. ಸೊ ಯಾವ್ದು ಎಕ್ಸ್ಪೆಕ್ಟೇಷನ್ಸ್ ನೀವು ಇಟ್ಕೋಬಾರ್ದು. ನಿಮ್ಮ ಫ್ರೆಂಡಿಗೆ ಏನಾದ್ರೂ ನೀವು ಸಾಮಾನು ಕೊಟ್ಟರೆ ನಿಮ್ಮ ಕಡೆ ಇದ್ದದ್ದು, ನೀವು ಅವು ನೆಕ್ಸ್ಟ್ ಇನ್ನೊಂದು ಫ್ಯೂಚರ್ನಾಗ ನೀನು ನನಗೆ ಕೊಡ್ಬೇಕಾ ಅಂದ್ರೆ ಅಷ್ಟು ನಾ ಕೊಡ್ತೀನಿ ಅಂತಂತ ಹೇಳಿಕೊಟ್ರೆ ದಟ್ ಈಸ್ ನಾಟ್ ದ ಶೇರಿಂಗ್. ಸೊ ವಿದೌಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್ ಫ್ರಮ್ ಅದರ್ಸ್, ಇಫ್ ಯು ಗಿವ್, ಇಫ್ ಯು share your valuable things, then it is called as a sharing. Okay, however, the proprietary information, it should not be shared with outsiders. Proprietary information ಅಂದ್ರೆ ಏನ್ರಿ, ಆಸ್ತಿಗೆ ಸಂಬಂಧಪಟ್ಟದ್ದು. ಈಗ ಸೈಟ್ ಇರ್ಬೋದು ಅಥವಾ ನಿಮ್ಮ ಮನೆ ಇರ್ಬೋದು, ಅದ್ರ ದಾಖಲೆಗಳು ಏನಿರ್ತಾವಲ್ರಿ ಅವಕ್ಕೆ ಏನ್ ಕರೀತಾರ, ಪ್ರಾಪ್ರಿಯೇಟರಿ ಇನ್ಫಾರ್ಮೇಶನ್ ಕರೀತಾರ. ಅವನ್ನ ನೀವು ಬೇರೆದವ್ರ ಜೊತೆ ಹಂಚ್ಕೋಬಾರ್ದು. ಬಿಕಾಸ್ ಸಮಟೈಮ್ಸ್ ವಾಟ್ ಹ್ಯಾಪನ್ಸ್, others may not be good, they may misuse it, they may blackmail you people. So such cases should not be shared with others, ಅಂದ್ರೆ outsiders, ಹೊರಗಿನವ್ರ ಜೊತೆ ನಾವು ಶೇರ್ ಮಾಡಬಾರ್ದು. Sharing is voluntary and it can be driven by force but motivated successfully through ethical principles. ಆಲ್ರೆಡಿ ನಾನು ನಿಮ್ಗೆ ಹೇಳಿದೆ ಅಲ್ಲ, ವಾಲಂಟರಿ ಆಗಿ ನೀವು ಮಾಡಬೇಕು. ಅದು ಹೇಗೆ ಬರ್ತದೆ ಅಂದ್ರೆ ಯೂಸ್ವಲಿ ಯು ವಿಲ್ ಬಿ ಮೋಟಿವೇಟೆಡ್ ಬೈ ಹೌ, ಬೈ ಎಥಿಕಲ್ ಪ್ರಿನ್ಸಿಪಲ್ಸ್. ನೀವು ಎಥಿಕಲ್ ಪ್ರಿನ್ಸಿಪಲ್ಸ್ ಅಂದ್ರೆ ನೀವು ವ್ಯಾಲ್ಯೂಸ್ ಕಲಿತ್ರಿ, ವರ್ಚ್ಯೂಸ್ ಕಲಿತ್ರಿ. ಸೊ ಅದರಿಂದ ನೀವು ಶೇರ್ ಮಾಡುವಂತ ಒಂದು ಮನಸ್ಥಿತಿ ನಿಮಗೆ ಬರ್ತೈತಿ. ಸೊ ಯು ವಿಲ್ ಬಿ ಮೋಟಿವೇಟೆಡ್ ಫ್ರಮ್ ದೋಸ್ ವರ್ಚ್ಯೂಸ್. ಇನ್ ಶಾರ್ಟ್, ಶೇರಿಂಗ್ ಈಸ್ ಚಾರಿಟಿ. ಚಾರಿಟಿ ಅಂದ್ರೆ ಏನ್ರಿ, ದಾನ ಧರ್ಮ ಮಾಡೋದು ಕೇಳ್ಕೊಂಡ್ರಲ್ಲ, ಇನ್ನೊಬ್ಬರಿಗೆ ನಾವು ಹೆಲ್ಪ್ ಮಾಡೋದು ಅಥವಾ ಡೊನೇಟ್ ಮಾಡೋದು, ಅದಕ್ಕೆ ಚಾರಿಟಿ ಅಂತ ಕರೀತಾರೆ. ಫಾರ್ ಹ್ಯೂಮನ್ ಬೀಯಿಂಗ್ಸ್ ಶೇರಿಂಗ್ ಇಸ್ ಅ ಕಲ್ಚರ್. ಸೊ ಇದು ನಾವು ಈಗ ಮಾಡ್ತಾ ಬಂದಿದ್ದಲ್ಲ, ಮುಂಚೆಯಿಂದ ನಮ್ಮ ಹಿರಿಯರು ನಮಗೆ ತೋರಿಸ್ಕೊಟ್ಟಾರ. ಶೇರ್ ಮಾಡ್ಕೋಬೇಕು, ನಾವು ಶೇರ್ ಹಂಚಿಕೊಂಡು ತಿನ್ನೋದ್ರಲ್ಲಿ ಅಥವಾ ಹಂಚಿ ಕೆಲಸ ಮಾಡೋದ್ರಲ್ಲಿ ನಮಗೆ ಖುಷಿ ಇರ್ತೈತಿ ಅಂತ ಹೇಳಿ ನಮಗೆ ಮುಂಚೆಯಿಂದ ಹಿರಿಯರು ಹೇಳ್ತಾ ಬಂದಿದಾರ. ಸೊ ದಟ್ ಈಸ್ ಟ್ರೂ. ಸೊ ನೌ ಇಟ್ ಹ್ಯಾಸ್ ಬಿಕಮ್ ಅವರ್ ಕಲ್ಚರ್. The happiness and wealth are multiplied and suffering are reduced by sharing. ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇದೆ ನೋಡ್ರಿ. ಸೊ ನೀವು ಸ್ವಲ್ಪ ಜನರಿಗೆ ಏನಾಗಿರ್ತೈತಿ, ಶೇರ್ ಮಾಡಿದ್ರೆ ಎಲ್ಲೋ ನನ್ನ ಕಡೆ ಕಡಿಮೆ ಆಗ್ತೈತಿ, ನನಗೆ ಶಾರ್ಟೇಜ್ ಬೀಳ್ತೈತಿ ಅನ್ನುವಂತ ಮನಸ್ಥಿತಿ ಇರ್ತೈತಿ. ಆಕ್ಚುಲಿ ಇಟ್ ಇಸ್ ನಾಟ್ ಸೊ. ಸೊ ಹ್ಯಾಪಿನೆಸ್ ಅಂಡ್ ವೆಲ್ತ್ ಆರ್ ಮಲ್ಟಿಪ್ಲೈಡ್. ಅವು ಮಲ್ಟಿಪ್ಲೈ ಆಗ್ತದ್ರಿ ವೆನ್ ಯು ಶೇರ್. ಸೊ ಶೇರ್ ಮಾಡಿದ್ರಿ. ಇನ್ನೊಂದು ಹೇಳ್ಬೇಕಂದ್ರೆ, ನೀವು ನಾಲೆಜ್, ನಿಮ್ದು ನಾಲೆಜ್ ಏನಿರ್ತೈತಿಲ್ಲ, ನೀವು ಶೇರ್ ಮಾಡಿದ್ರೆ ಅದು ಮಲ್ಟಿಪ್ಲೈ ಆಗ್ತೈತಿ, ಇನ್ನೂ ಜಾಸ್ತಿ ಆಗ್ತೈತಿ. ಅದು ನಿಮ್ಮ ತಲೆಯೊಳಗೆ ಇರ್ತೈತಿ, ನಾ ಇನ್ನೊಬ್ಬರ ಜೊತೆ ನಾವು ಹಂಚ್ಕೊಂಡ್ರೆ ಅವ್ರು ಶನ ಆಗ್ತಾರ, ನಾ ದಡ್ಡ ಆಗ್ತೀನಿ ಅಂತ ತಿಳ್ಕೊಂಡಿರ್ತೀರಿ. ಸೊ ಇಟ್ ಇಸ್ ನಾಟ್ ಸೊ. ಸೊ ಇಫ್ ಯು ಆರ್ ಹ್ಯಾವಿಂಗ್ ಅ ವೆರಿ ಗುಡ್ ಪಾಯಿಂಟ್ಸ್, ಇಫ್ ಯು ಹ್ಯಾವ್ ಗುಡ್ ನಾಲೆಜ್, ಯು ಬೆಟರ್ ಯು ಶೇರ್ ವಿತ್ ಅದರ್ಸ್ so that your knowledge will multiply like anything. So it is very important thing. Okay, sharing is continued here. Economically speaking, benefits are maximized as there is no wastage or loss, and everybody gets one's needs fulfilled and satisfied. So economically now think ಮಾಡಿದ್ರೆ, share ಮಾಡೋದ್ರಿಂದ ಏನಾಗ್ತೈತ್ರಿ, there will not be any wastage, any loss. Everyone will get their needs fulfilled and satisfied. ಪ್ರತಿಯೊಬ್ಬರದು ನೀಡ್ಸ್ ನಾವು ಫುಲ್ಫಿಲ್ ಮಾಡ್ಬೋದು. ನಮ್ಮ ಕಡೆ ಜಾಸ್ತಿ ಇತ್ತಂದ್ರೆ ನಾವು ಇನ್ನೊಬ್ರಿಗೆ ಕೊಟ್ಟಿವಂದ್ರೆ ಅವ್ರ ನೀಡ್ಸ್ ನಾವು ಫುಲ್ಫಿಲ್ ಮಾಡಿದಂಗೆ ಆಗ್ತೈತಿ, and both will be satisfied. So this is a good thing. Commercially speaking, the profit is maximized. ನಾವು ಕಮರ್ಷಿಯಲ್ ಆಗಿ ನೋಡಿದ್ರೆ ಪ್ರಾಫಿಟ್ ಇನ್ಕ್ರೀಸ್ ಆಗ್ತೈತ್ರಿ ಶೇರಿಂಗ್ ಮಾಡೋದ್ರಿಂದ. ಸೊ ಇನ್ ಇಂಡಸ್ಟ್ರೀಸ್ ಯು ಕ್ಯಾನ್ ಸಿ ಹಿಯರ್, typical example is given. Sharing of the goods, profit and other social benefits will actually increase what? The commercially speaking, it will increase the profit. See here, small scale industries in the industrial estates, the cooperative societies and producers as well as consumers are typical examples of sharing of the goods, profit and other social benefits. Okay. Okay, you can see here that distinguish between caring and sharing is listed in this chart. First point is, caring is feeling for others. Sharing here is charity.
ಚಾರಿಟಿ ಅಂದ್ರೆ ನಿಮ್ಗೆ ಗೊತ್ತಿದೆ, ದಾನ ಧರ್ಮ ಮಾಡೋದು. Process which exhibit the interest in support for the welfare of others with fairness, impartial in justice in all activities. So this is called as caring. In sharing, it is a process that describes the transfer of knowledge, experience, commodities and facilities with others. So there is a little difference between the process of caring and process of sharing it. In caring, it is reflected in activities such as friendship, membership in social club and the professional societies. In sharing, it is reflected in activities such as sharing facilities like home, notes, business. In caring, it is not voluntary, but in sharing, it is voluntary. Caring is displaying kindness for others. Here, sharing, use, enjoy jointly with others. So, these are very important points which tells the main differences between caring and sharing. So, this is asked in the examination many times. Just go through this. I think it is clear for you. Okay, we have studied today about living peacefully and what is caring, what is sharing, and distinguishing between caring and sharing. I think it is very clear for you. So we'll stop now only here. Okay. Goodbye. Take care.